ನೀವು ಫ್ರೆಶ್ ಅಂತಿದಂಗೆ ನೆನಪಾಯ್ತು. ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದಾ? ಡ್ರೈ ಫ್ರೂಟ್ಸ್ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ನೀವು ಒಂದೇ ದಿನ ಏಕ್ದಮ್ ನಾನು ಸ್ಟಾರ್ಟ್ ಮಾಡ್ಬಿಟ್ರೆ ಅದು ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಪ್ಯಾವ್ಲೋಸ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಇದ್ರು ನಮ್ಮಲ್ಲಿ. ಅದ್ರಲ್ಲಿ ಏನ್ ಮಾಡೋರು ಅಂದ್ರೆ ಒಂದು ನಾಯಿಗೆ ಡೈಲಿ ಆಹಾರ ಕೊಡೋರು ಅದೇ ಟೈಮ್ 1 ಗಂಟೆಗೆ ಅಂದ್ರೆ 1 ಗಂಟೆಗೆನೆ ಕೊಡ್ತಾ ಇರೋರು. ಅದ್ರ ಅರ್ಥ ಏನಂದ್ರೆ ಬಾಡಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಅದಕ್ಕೆ. ಅದಕ್ಕೆ ನಮ್ಮ ಬ್ರೈನ್ ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದು ಹೊಟ್ಟೆಗೆ. ಸರ್, ಇನ್ನು ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಫುಡ್ ಐಟಮ್ಸ್ ಸಪೋರ್ಟ್ ಮಾಡುತ್ತೆ ಅಂತ? ನೀವು ಯಾವ ಫುಡ್ ಬೇಕಾದ್ರೂ ತಿಂದ್ರು ಆಗ್ಬೋದು, ಯಾವ ಫುಡ್ ತಿಂದಲೇ ಇದ್ರು ಆಗ್ಬೋದು. ನೀವು ಫ್ರೆಶ್ ಅಂತಿದಂಗೆ ನೆನಪಾಯ್ತು. ಈಗ ಈ ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದಾ? ಡ್ರೈ ಫ್ರೂಟ್ಸ್ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮಿತವಾಗಿ ತಗೊಂಡ್ರೆ ಒಳ್ಳೇದು. ಇವಾಗ ಒಂದು 4 ಬಾದಾಮ್ ತೊಗೊಳ್ಳಿ, 4 ಕ್ಯಾಶ್ಯೂ ತೊಗೊಳ್ಳಿ ಅಂದರೆ ನೀವು ಒಂದು ಅರ್ಧ kg ತಿಂತೀನಿ ಅಂದರೆ ತೊಂದರೆ, ಅದರಲ್ಲೂ ತೊಂದರೆ ಇದೆ. ಒಂದು 3-4 ತಿಂದರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಹೆಲ್ತ್ಗೆ. ಅದೇ ರೀತಿ ಗಟ್ಗೆ ರೆಸ್ಟ್ ಬೇಕು. ಈಗ ಬಾಡಿ ನಾವು ಮಲ್ಕೊಂಡಾಗ ಹೆಂಗೆ ರೆಸ್ಟ್ ತೊಗೋತೀವಿ ಹಂಗೇನೆ ಗಟ್ಗೂ ರೆಸ್ಟ್ ಬೇಕು. ಈಗ ನಾವು ಉಪವಾಸ ಮಾಡಿದ್ರೆ ಒಂದಿನ ಭಾಳ ಒಳ್ಳೆಯದು, ಆದರೆ ಮಾಡಬೇಕು. ನೀವೇನು ಹಂಗಂತ ದಿನವೆಲ್ಲ ಮಾಡಬೇಕು ಅಂದರೆ ಒಂದು ಎರಡು ಫುಡ್ ಸ್ಕಿಪ್ ಮಾಡಿದ್ರೆ ಸಾಕು. ಉಪವಾಸ ಮಾಡೋರಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ನೀವು ಒಂದೇ ದಿನ ಏಕ್ದಮ್ ನಾನು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಅಸಿಡಿಟಿ ಬರುತ್ತೆ. ನಾನು ಇವತ್ತೇನೋ ವ್ರತ ಇಟ್ಕೊಂಡಿದ್ದೀನಿ, ಯಾವುದೋ ದೇವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ನಾವು ಮನಸ್ಸಿನಲ್ಲಿ ನಾವೇ ಮಾಡ್ಬೇಕಪ್ಪ, ಇವತ್ತು ಯಾವ ವ್ರತನೂ ಇಲ್ಲ ಏನೂ ಇಲ್ಲ, ಇವತ್ತು ಒಂದಿನ ನಿಲ್ಸ್ಕೋಬೇಕು ನಾನು ಊಟ ಅಂದ್ರೆ ಏನು. ನಾವು ಯೂಶಲಿ PGಲಿ ಫುಡ್ ಚೆನ್ನಾಗಿಲ್ಲ ಅಂದಾಗ ಒಂದಿನ ಸ್ಕಿಪ್ ಮಾಡೋಣ ಅಂತ ಮಾಡ್ತೀವಿ. ಆ ಥರ ಮಾಡ್ತಿದ್ರೆ ಏನಾಗಲ್ಲ. ಆ್ಯಕ್ಚುಲ್ ಆಗಿ ಪ್ಯಾವ್ಲೋಸ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಇದ್ರು ನಮ್ಮಲ್ಲಿ. ಅದ್ರಲ್ಲಿ ಏನು ಮಾಡೋರು ಅಂದರೆ ಒಂದು ನಾಯಿಗೆ ಡೈಲಿ ಆಹಾರ ಕೊಡೋರು. ಕರೆಕ್ಟು ಅದೇ ಟೈಮ್ 1 ಗಂಟೆಗೆ ಅಂದರೆ 1 ಗಂಟೆಗೆ ಕೊಡ್ತಾ ಇರೋರು. ಒಂದಿನ ನಿಲ್ಲಿಸ್ಬಿಡ್ತಾರೆ ಕೊಡೋದನ್ನ, ಆದರೆ ಜೊಲ್ ಸುರಿತಾ ಇರ್ತದೆ. ಅದ್ರ ಅರ್ಥ ಏನಂದ್ರೆ ಬಾಡಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಅದಕ್ಕೆ ತಿನ್ನೋದಕ್ಕೆ. ಅದ ಕಾಲ ಗೊತ್ತು, ಅದಕ್ಕೆ ನಮ್ಮ ಬ್ರೈನ್ ಸೆಕೆಂಡ್ ಬ್ರೈನ್ ಅಂತ ಕರೆದಿದ್ದು ಹೊಟ್ಟೆಗೆ. ಯಾಕೆ ಅಂದ್ರೆ ಅದು ಗೊತ್ತು, ಊಟ ಬಂದೇ ಬರ್ತದೆ, ಇಷ್ಟೊತ್ತಿಗೆ 1 ಗಂಟೆ ಆಯ್ತು ನನಗೆ ಊಟ ಬೇಕು ಅಂತ. ಆವಾಗಲೇ ಅದು ಹಸಿಯೋದು ಇದೆಲ್ಲ ಶುರು ಮಾಡೋದು. ಅದಕ್ಕೆ ನೀವು ಇದನ್ನ ಅಭ್ಯಾಸ ಮಾಡಿದ್ರೆ, ವಾರಕ್ಕೊಂದಿನ ಬಿಡ್ತಿದ್ದೀನಪ್ಪ ಅಂದ್ರೆ ಅದು ಅಭ್ಯಾಸ ಮಾಡ್ಕೊ. ಈಗ ಹುಟ್ಟಿದ ಮಗುಗೆ ಟಾಯ್ಲೆಟ್ಗೆ ಹೋಗಕ್ಕೆ ಬರಲ್ಲ, ನಾವೇನ್ ಮಾಡ್ತೀವಿ, ಹಿಡ್ಕೊಂಡೋಗಿ ಟಾಯ್ಲೆಟಲ್ಲಿ ಕುಂಡಿಸ್ತಾ ಇರ್ತೀವಿ. ಅದನ್ನೇ ಟಾಯ್ಲೆಟ್ ಟ್ರೈನಿಂಗ್ ಅಂತ ಕರಿತೀವಿ. ದಿನ ಬೆಳಗ್ಗೆ ಹಿಡ್ಕೊ ಕೂತ್ಕೊಳ್ಳೋದ್ರಿಂದ ಅದಕ್ಕೂ ಗೊತ್ತಾಗುತ್ತೆ, ಬೆಳಗ್ಗೆ ಹೊತ್ತು ಇಲ್ಲಿ ಕೂತ್ಕೊಂಡ್ರೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು. ಸೊ ಅದು ಕ್ರಮೇಣವಾಗಿ ಅದು ಅಭ್ಯಾಸವಾಗಿ ಬರುತ್ತೆ. ಬಟ್ ಇವತ್ತಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅದು ಯಾವಾಗ ಹೋಗ್ಬೇಕು, ಯಾವಾಗ ಬಿಡಬೇಕು, ಯಾವಾಗ ತಿನ್ನಬೇಕು ಎಲ್ಲ ಖೇಯೋಟಿಕ್ ಆಗಿರೋದ್ರಿಂದ ಈ IBS ಎಲ್ಲ ಜಾಸ್ತಿ ಬರ್ತದೆ, ಬೆಳೀತದೆ. ಓಕೆ ಸರ್, ಇನ್ನು ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಫುಡ್ ಐಟಮ್ಸ್ ಸಪೋರ್ಟ್ ಮಾಡುತ್ತೆ ಅಂತ? ಫುಡ್ ಐಟಮ್ಸ್ಗೂ ಇದಕ್ಕೂ ರಿಲೇಷನ್ನೇ ಇಲ್ಲ. ನೀವು ಯಾವ ಫುಡ್ ಬೇಕಾದ್ರೂ ತಿಂದರೂ ಆಗ್ಬೋದು, ಯಾವ ಫುಡ್ ತಿಂದಲೇ ಇದ್ರೂ ಆಗ್ಬೋದು. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಹಣ್ಣು ತಿಂದ್ರೂ ನಿಮ್ಗೆ IBS ಆಗುತ್ತೆ, ತರಕಾರಿ ಸೊಪ್ಪು ತಿಂದ್ರೂ, ಫೈಬರ್ ಜಾಸ್ತಿ ಇದ್ರೂ IBS ಆಗುತ್ತೆ, ನೀವು ಮಟನ್ ಚಿಕನ್ ತಿಂದ್ರೂ ನಿಮ್ಗೆ IBS ಆಗುತ್ತೆ. IBSಗೂ ಇದಕ್ಕೂ ರಿಲೇಷನ್ ಇಲ್ಲ. ಇಟ್ ಈಸ್ ಬೇಸಿಕಲಿ ಇಟ್ ಈಸ್ ಎ ಹಾರ್ಮೋನ್. ನಿಮ್ಮ ಬಾಡಿ ಚೆನ್ನಾಗಿದ್ದು ನಿಮ್ಮ ಬಾಡಿಗೆ ಯಾವ ಥರ ಸೆಟ್ ಆಗುತ್ತೆ ಆ ಥರ ನೀವು ಆಹಾರ ತಿಂದ್ಕೊಂಡು, ನೀರನ್ನ ಚೆನ್ನಾಗಿ ಕುಡ್ಕೊಂಡು, ಟೈಮ್ ಟು ಟೈಮ್ ನೀವು ಪಾಲಿಸಿ ಮಾಡಿದ್ರೆ ದಟ್ ಈಸ್ ಗುಡ್ ಗಟ್ ಹೆಲ್ತ್. ನಾನು ಆಹಾರದಿಂದ ಕಂಟ್ರೋಲ್ ಮಾಡ್ಬಿಡ್ತೀನಿ ಅಂದರೆ ಆಗಲ್ಲ. ಓಕೆ ಸರ್, IBS ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟು ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.